ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾ ಟ್ರ್ಯಾಪ್ ವಿಚಾರ ಸಂಬಂಧ ಕಲಬುರಗಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸಂಬಂಧ ಉದ್ದೇಶಪೂರ್ವಕವಾಗಿ ಶಾಸಕರನ್ನ ಸಿಲುಕಿಸುವ ಯತ್ನ ಮೇಲ್ನೋಟಕ್ಕಂತೂ ಇದ್ದೇ ಇದೆ. ಕಾಂಗ್ರೆಸ್ನ ಭ್ರಷ್ಟಾಚಾರವನ್ನ ನಾವು ಬಿಚ್ಚಿಡ್ತಾ ಇದ್ದೀವಿ ಹೀಗಂತ ವಾಗ್ದಾಳಿ ನಡೆಸಿದ್ದಾರೆ ನಿರಾಣಿ. ಉದ್ದೇಶಪೂರ್ವಕವಾಗಿ ಅವರನ್ನ ಸಿಕ್ಕಾಕ್ಸ್ಬೇಕು ಅನ್ನೋ ಯತ್ನ ಆದಂತಿದೆ. ಕಾಂಗ್ರೆಸ್ನ ಭ್ರಷ್ಟಾಚಾರವನ್ನ ನಾವು ಬಿಚ್ಚಿಡ್ತಾ ಇದ್ದೀವಿ. ಡೈವರ್ಟ್ ಮಾಡೋದಕ್ಕೆ ಶಾಸಕರ ಮೇಲೆ ಲೋಕ ದಾಳಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅವರು ರೆಡ್ ಹ್ಯಾಂಡ್ ಆಗಿ ಎಲ್ಲೂ ಕೂಡ ಹಣ ಪಡೆದಿಲ್ಲ. ಅವರು ತಪ್ಪಿತಸ್ಥರಿದ್ರೆ ಅವರ ವಿರುದ್ಧ ಕ್ರಮ ತಗೊಳ್ಳಿಬೇಕಾದ್ರೆ ಹೀಗಂತ ಕಲಬುರಗಿಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದ್ರ ಸ್ವಾಮೀಜಿಯವರು ಮತ್ತೊಬ್ಬರು ಆಡಿಯೋದಲ್ಲಿ ಮಾತಾಡುವಂತ ನೋಡಿರ್ಬೋದು. ಇದಕ್ಕೆ ಒಂದು ಫೋಕಸ್ ಮಾಡಿ ಒಬ್ಬ ಶಾಸಕರು ಹಿಡಿಯುವಂತ ನೋಡಿದ್ರೆ ಅದನ್ನ ಕಬ್ ಚುಕ್ಕಿ ಬಿಜೆಪಿ ಅವ್ರ ಬಗ್ಗೆ ಅಪಾದನೆ ಮಾಡುವಂತದನ್ನ ಅದನ್ನ ಡೈವರ್ಟ್ ಮಾಡೋದ್ರ ಸಲುವಾಗಿ ಅಪಾದನೆಯನ್ನು ಮಾಡಿದ್ದಾರೆ. ನಾನು ಹೇಳ್ತೀನಿ, ಅದನ್ನ ಕಣ್ಣಾರೆ ನೋಡಿಲ್ಲ. ಅದನ್ನ ತನಿಖೆ ಮಾಡ್ಲಿ, ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ಲಿ. ಯಾರೇ ತಪ್ಪಿದಸ್ಥಿತರ ಕೈ ಕ್ರಮ ಕೈಗೊಳ್ಳಿ. ರೆಡ್ ಹ್ಯಾಂಡ್ ಅವ್ರು ತಗೊಂಡಿಲ್ಲ ಅನ್ನೋಂಥದ್ದು ಹೇಳ್ತಾ ಇದಾರೆ. ಅವ್ರ ಕೈ ಆ ಪಾಕೆಟ್ ಅವ್ರ ಕೈಲಿ ಕೊಟ್ಟಿಲ್ಲ. ಯಾರೋ ಅದನ್ನ ಉದ್ದೇಶಪೂರ್ವಕ ಮಾಡಿದ್ ಬೇರೆ ಕೊಟ್ಟು ಇವ್ರ ಮೇಲೆ ಹಾಕುವಂತ ಉದ್ದೇಶ ಮಾಡ್ತಿದ್ದಾರೆ. ಡೀಪ್ ಆಗಿ ಪಾಕೆಟ್ ಏನ್ ನಡೀತಾರ ನೋಡಿಲ್ಲ. ಅವ್ರು ತಪ್ಪಿದಸ್ತು ಮಾಡಿದ್ರೆ ಶಿಕ್ಷೆ ಆಗ್ಲಿ. ಮಾಡ್ತಿದ್ವಿ ಕಲಿ ಕಾಣಿಸ್ತಾ ಇದೆಯಲ್ಲ ಎಲ್ಲಾನು. ಈಗ 40% ಅಪಾದನೆ ಸುಳ್ಳು ಅಪಾದನೆ ಮಾಡಿ ಇವತ್ತು ಯಾವ ಬೇಕಾದ ಕಾಂಟ್ರಾಕ್ಟ್ ಕಟ್ಟಿ 60% ತನಕ ಅವ್ರದ್ದು ಕಮಿಷನ್